ಯುವರಾಜ್ ಕುಮಾರ್ ಅವರ ಅಭಿನಯದ ಎಕ್ಕಾ ಸಿನಿಮಾ ಇದೇ ಜುಲೈ 18ರಂದು ಎಲ್ಲ ಸಿನಿಮಾ ಥಿಯೇಟರಲ್ಲಿ ರಿಲೀಸ್ ಆಗಿ ಭರ್ಜರಿ ಓಪನಿಂಗನ್ನು ಪಡೆದುಕೊಂಡಿದೆ. ಹೌದು, ಎಕ್ಕಾ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಉತ್ತಮ ಗಳಿಕೆಯನ್ನು ಕಂಡಿದೆ. ಹೌದು, ಎಕ್ಕಾ ಚಿತ್ರದ ಮೊದಲನೇ ದಿನದ ಗಳಿಕೆಯ ವಿವರವನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲು ಎಕ್ಕಾ ಚಿತ್ರಮಂದಿರಗಳ ಆಕ್ಯುಪೆನ್ಸಿ ರೇಟ್ನ ನೋಡೋದಾದರೆ, ಮೊದಲನೇ ದಿನ ಕನ್ನಡ ಮಾರುಕಟ್ಟೆಯಲ್ಲಿ ಸುಮಾರು 40.20% ಆಕ್ಯುಪೆನ್ಸಿ ದಾಖಲಾಗಿದೆ. ಹೌದು, ಮಾರ್ನಿಂಗ್ ಶೋ ಅಲ್ಲಿ 29%, ಮಧ್ಯಾಹ್ನದಲ್ಲಿ 32%, ಸಂಜೆಯಲ್ಲಿ 35% ಹಾಗೂ ನೈಟ್ ಶೋ ಅಲ್ಲಿ 57% ಆಕ್ಯುಪೆನ್ಸಿಯನ್ನು ಜನಗಳಿಂದ ಎಕ್ಕಾ ದಾಖಲೆ ಮಾಡಿದೆ. ಪ್ರೇಕ್ಷಕರಿಂದ ಉತ್ತಮ ಅಭಿಪ್ರಾಯ ಬರ್ತಾ ಇದೆ ಎಕ್ಕಾ ಸಿನಿಮಾಗೆ. ಹೌದು, ಅವರ ಪರದೆಯ ಉಪಸ್ಥಿತಿ, ಆ್ಯಕ್ಷನ್ ಮತ್ತು ಭಾವನಾತ್ಮಕ ದೃಶ್ಯಗಳಲ್ಲಿ ತೀವ್ರತೆಯನ್ನು ಪ್ರಶಂಸಿಸಲಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ನಟನ ಆಗಮನದ ಬಗ್ಗೆ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಿನಿಮಾದಲ್ಲಿ ಆದಿತ್ಯ ಅವರು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ನಟಿಸಿದ್ದು ಕೂಡ ಇಷ್ಟವಾಗಿದೆ. ಇನ್ನು ಚರಣ್ ರಾಜ್ ಅವರ ಮ್ಯೂಸಿಕ್ ಸೂಪರ್ ಅಂತಲೇ ಹೇಳಬೇಕು. ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟೇ ಚರಣ್ ರಾಜ್ ಅವರ ಮ್ಯೂಸಿಕ್ ಹಾಗೂ BGM. ಇನ್ನು ವರದಿಗಳ ಪ್ರಕಾರ ಎಕ್ಕಾ ಸಿನಿಮಾದ ಮೊದಲನೇ ದಿನ 1.60 ಕೋಟಿ ರೂಪಾಯಿಯಿಂದ 2 ಕೋಟಿಯವರೆಗೆ ಗಳಿಕೆ ಮಾಡಿದೆ ಎನ್ನಲಾಗಿದೆ. ಇದು ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾದ ಚಿತ್ರವಾಗಿದ್ದು ಉತ್ತಮ ಆರಂಭವನ್ನೇ ಪಡೆದುಕೊಂಡಿದೆ. ಇನ್ನು ಕರ್ನಾಟಕ ವಿತರಕರ ವಲಯದಲ್ಲಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಎಕ್ಕಾ ಸಿನಿಮಾ ಮೊದಲನೇ ದಿನ ಸುಮಾರು 1.40 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ. ಇನ್ನು ಮೈಸೂರು, ಮಂಡ್ಯ, ತುಮಕೂರು, ಶಿವಮೊಗ್ಗದಂಥ ಪ್ರಮುಖ ಪ್ರದೇಶಗಳಲ್ಲಿ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸಿನಿಮಾ ಬಿಡುಗಡೆಯಾದ ವಾರದ ಅಂತ್ಯದ ವೇಳೆಗೆ ಸುಮಾರು 5ರಿಂದ 5.5 ಕೋಟಿ ರೂಪಾಯಿ ಗಳಿಸುವ ನಿರೀಕ್ಷೆಯಿದೆ ಎಂದು ವಿಶ್ಲೇಷಕರು ಅಂದಾಜಿಸಿದ್ದಾರೆ. ಈ ವರ್ಷದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಶರಣ್ ನಟನೆಯ ಛೂಮಂತರ್ ಸಿನಿಮಾದ ದಾಖಲೆಯನ್ನು ಎಕ್ಕಾ ಸಿನಿಮಾ ಮುರಿಯುವ ಸೂಚನೆ ಕೊಟ್ಟಿದೆ. ಸಿನಿಮಾಗೆ ಸಿಕ್ಕಿರುವ ಉತ್ತಮ ಆರಂಭ ಕನ್ನಡ ಚಿತ್ರರಂಗಕ್ಕೆ ಹೊಸ ಚೈತನ್ಯವನ್ನು ತುಂಬಿದೆ. ಇದೇ ರೀತಿ ಎಕ್ಕಾ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಲಿ.